ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ಮಂಗಳವಾರದ ದಿನದ ವ್ಲಾಗ್ ಆಗಿರುತ್ತೆ, ಅಂದರೆ ಮಾರೇಮ್ಮನ ಹಬ್ಬದ್ದು ಆರತಿದು ವ್ಲಾಗ್ ಇದು. ಈಗ ಟೈಮ್ ಬಂದರೆ 4 ಗಂಟೆ ಆಗಿದೆ. ನನ್ನ ತಮ್ಮ ನೀರಿನ ಟ್ಯಾಂಕರ್ ಓಡಿಸ್ತಾ ಇದ್ದಾನೆ. ಇವತ್ತು ಹಬ್ಬ ಇರೋದ್ರಿಂದ ಮನೆಗೆ ಜನ ಜಾಸ್ತಿ ಬರ್ತಾರೆ, ಸ್ವಲ್ಪ ನೀರು ಸಾಲ್ಟೇಜ್ ಬರೋಂಗೆ ಕಾಣ್ತು. ಹಾಗಾಗಿ ನೀರಿನ ಟ್ಯಾಂಕರ್ ಓಡಿಸ್ತಾ ಇದ್ದಾನೆ. ಸಂಪು ಸ್ವಲ್ಪ ಮುಂಚೆನೇ ಇದ್ದು ತುಂಬೋಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಡ್ರಮ್ ಇಟ್ಟು ಅದರಲ್ಲಿ ಹಿಡಿದು ಹಾಕ್ತಾ ಇದ್ದಾನೆ. ಅದಾದಮೇಲೆ ಬೆಳಗಾಗಿತ್ತು, ಸುಮಾರು ಒಂದು 7 ಗಂಟೆ ಟೈಮ್. ಎಲ್ಲ ಮಜ್ಜಿ ಅವಾಗಲೇ ಎದ್ದು 1-2 ಸಲ ಎಲೆ ಅಡಿಕೆ ಅಗ್ದಿದ್ದಾರೆ. ಇದು 3ನೇ ಸರಿ ಇದು. ಅವರು ಒಂದು 10 ನಿಮಿಷಕ್ಕೆ 2-3 ಸಲ ಅಡಿಕೆಲೆ ಹಾಕ್ಕೊಂಡ್ರೆ ಸಮಾಧಾನ ಅವ್ರಿಗೆ. ಅದರಲ್ಲಿ ಇಲ್ಲಿಗೆ ನಮ್ಮ ಅಮ್ಮರ ಊರಿಗೆ ಬಂದ್ರಂತೂ ಅವ್ರಿಗೆ ಎಲೆಗೂ ಅಡಿಕೆಗೆ ಬರನೇ ಇರಲ್ಲ. ಕುಟ್ಟಿ ಕುಟ್ಟಿ ಹಾಕ್ತಾಯಿರ್ತಾರೆ. ನಮ್ಮಮ್ಮ ಬೈತಾ ಇರ್ತಾರೆ. ನಮ್ಮಮ್ಮ ಸಗಣಿ ಸಹ ಸಾರಿಸಿದ್ರು ನೆಲಕ್ಕೆ. ಈಗ ನಮ್ಮ ಅಕ್ಕ ರಂಗೋಲಿ ಸಹ ಹಾಕಿದ್ದಾಳೆ. ಇದೊಂದು 10 ನಿಮಿಷವೂ ಇರಲಿಲ್ಲ, ಮಕ್ಕಳೆಲ್ಲ ಬಂದುಬಿಟ್ರು, ಊರಿಂದ ಎಲ್ಲ ತುಳಿದು ಹಾಕ್ಬಿಟ್ರು. ಈಗಾದರೆ ನನ್ನ ತಮ್ಮ ಎಲ್ಲ ರೆಡಿ ಮಾಡಿದ್ದಾನೆ. ಈಗ ಅಡುಗೆಗೆ ಸಹ ಇಲ್ಲೇ ಮಾಡಬೇಕು, ಬಂದಿರೋ ಜನಕ್ಕೆಲ್ಲನ ಎಲ್ಲ ರೆಡಿ ಮಾಡಿದ್ದಾನೆ. ಈಗ ನಾವು ಬಂದರೆ ನೈಟೇ ಕರ್ಗೆಡ್ಬು ಮಾಡಿದ್ವಿ. ಈಗ ಹೆಸರುಬೇಳೆ, ಕೋಸಂಬರಿ, ಕಾಳುಗೊಜ್ಜು ಮತ್ತು ಅನ್ನ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಸುಷ್ಮಾ ಹೆಸರುಬೇಳೆ ಕೋಸಂಬರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ. ಕ್ಯಾರೆಟು ಮತ್ತು ತೆಂಗಿನಕಾಯಿ ಎಲ್ಲ ತುರಿತಾ ಇದ್ದಾಳೆ. ಅಜ್ಜಿ ನೋಡಿ ಅವಾಗಲೇ ಬೆಳಗ್ಗೆ ನೈಟು ಅವ್ರು ಬೇಗ ಊಟ ಮಾಡಿದರು. ಯಾಕೋ ಹೊಟ್ಟೆ ಹಶ್ವಾಗ್ತಾಯಿದೆ ಅಮ್ಮ ಅಂತಂದರು. ಹಾಗಾಗಿ ಅಜ್ಜಿಗೆ ಸ್ವಲ್ಪ ಕಡುಬು ಕೊಟ್ಟು ಕೂರಿಸಿದ್ವಿ, ತಿನ್ನಜ್ಜಿ ಆಮೇಲೆ ಊಟ ಮಾಡ್ಬಂತೆ. ಅಜ್ಜಿಗೆ ಸ್ವಲ್ಪ ಬೇಗ ಊಟ ಮಾಡಿ ಅಭ್ಯಾಸ, ಅಂದರೆ ಒಂದು 8:30-9 ಗಂಟೆಗೆಲ್ಲ ಅವರು ಡೈಲಿ ಊಟ ಮಾಡ್ತಾರೆ. ಇವತ್ತು ಸ್ವಲ್ಪ ಲೇಟಾಗಿರೋದ್ರಿಂದ ಸ್ವಲ್ಪ ಕಡುಬು ಕೊಟ್ಟಿದ್ವಿ, ತಿನ್ನಜ್ಜಿ ಆಮೇಲೆ ಊಟ ಮಾಡ್ಬಂತೆ ಅಂತೇಳ್ಬಿಟ್ಟು. ಇಲ್ಲಾದರೆ ಕಾಳುಗೊಜ್ಜು ರೆಡಿ ಆಗಿದೆ, ಬೆಳಗ್ಗೆ ಬೇಗ ಇದ್ದಿದ್ವಿ, ಹಾಗಾಗಿ ಅಡುಗೆ ಸಹ ಬೇಗ ಎಲ್ಲ ರೆಡಿ ಮಾಡಿದ್ವಿ. ಕಡುಬು ಸಹ ನೈಟೇ ಮಾಡಿಟ್ಟಿರೋದ್ರಿಂದ ಸ್ವಲ್ಪ ಬೇಗ ನಮಗೆ ಕೆಲಸನೂ ಮುಗೀತಂತಲೇ ಹೇಳ್ಬೋದು. ಹೆಸರುಬೇಳೆ ಸಹ ನೆನೆಸಿದ್ದೀನಿ. ಈಗ ಇದಕ್ಕೆ ತೊಳೆದ್ಬಿಟ್ಟು ಕ್ಯಾರೆಟು, ಹಚ್ಚಿರೋ ತರಕಾರಿ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಅಮ್ಮ ಅಕ್ಕ ರಂಗೋಲಿ ಹಾಕಿದ್ಲು, ಅವರು ಹೂವು ಡೆಕೋರೇಷನ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ನಾವು ಬೇಡ ಕಣಮ್ಮ, ರಂಗೋಲಿನೇ ಇರಲ್ಲ ಮತ್ತು ಹೂವು ಬೇರೆ ಏನಕ್ಕೆ ಹಾಕ್ತಾಯಿದ್ವಿ ಅಂತ ಹೇಳ್ತಾಯಿದ್ವಿ. ಈಗ ನೈಟು ಒಬ್ಬಟ್ಟು ಸಾಂಬಾರು ಮಾಡಿದ್ವಲ್ವ, ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಹೊರಗಡೆನೇ ಒಲೆ ಮೇಲೆ ಇಟ್ಟಿದ್ವಿ. ಒಲೆ ಮೇಲೆ ಮಾಡಿರೋ ಅಡುಗೆನೇ ಚೆಂದ ಊಟ ಮಾಡೋದಕ್ಕೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ನಮ್ಮಮ್ಮ ಹೂವಿಂದ್ರಲ್ಲೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮಮ್ಮ ಬಂದುಬಿಟ್ಟು ಹೊರಗಡೆನೇ ಮನೆ ಮುಂದೆ ಸ್ವಲ್ಪ ಕನಕಾಂಬ್ರ ಗಿಡ ಬೆಳೆಸಿದ್ದಾರೆ. ಹೂವು ಒಂದು 2-3 ಜನ ಮುಡ್ಕೋಬೋದು, ಅಷ್ಟು ಹೂವು ಬಿಡುತ್ತೆ. ಹಾಗೆ ನುಗ್ಗೆ ಸೊಪ್ಪು, ಪೂಜೆಗೆ ಹೂವು ಎಲ್ಲ ಹಾಕ್ಕೊಂಡಿದ್ದಾರೆ ಮನೆ ಹತ್ರನೇ. ಮತ್ತು ತೋಟದಿಂದ ಎಲೆ ಕಿತ್ಕೊಬಂದಿದ್ದ ನನ್ನ ತಮ್ಮ, ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ, ನೀಟಾಗಿ ಹೊಂದಿಸ್ತಾ ಇದ್ದಾರೆ. ಇದು ನಮ್ಮ ತೋಟದ್ದೇ ಎಲೆ. ನಮ್ಮಮ್ಮರ ಊರ ಕಡೆ ಪ್ರತಿಯೊಬ್ಬರದು ಅಡಿಕೆ ತೋಟ, ಎಲೆ ತೋಟ ಇರುತ್ತೆ. ಹಾಗಾಗಿ ಎಲೆ ಅಡಿಕೆಗೆ ಬರ ಇರಲ್ಲ. ನಮ್ಮ ಅಜ್ಜಿ ನೋಡಿರಿ ಎಲ್ಲಿ ಕುತ್ಕೊಂಡ್ರು ಅಡಿಕೆಯಲ್ಲಿ ಮಾತ್ರ ಕುಟ್ತಾನೇ ಇರ್ತಾರೆ. ನೋಡಿ ಈಗ ಈ ಸೊಂದಲ್ಲಿ ಬಂದು ಎಲೆ ಅಡಿಕೆ ಕುಟ್ತಾ ಇದ್ದಾರೆ. ನಮ್ಮಮ್ಮ ಬೈತಾ ಇರ್ತಾರೆ, ಅಂದರೆ ನಮ್ಮ ಅಜ್ಜಿ ಇಲ್ಲಿಗೆ ಬಂದರೆ ಜಾಸ್ತಿ ಆಗ್ತಾ ಇರುತ್ತೆ. ಈಗ ನನ್ನ ತಮ್ಮ ಮೊನ್ನೆ ಬಾಳೆಗೊನೆ ತಗೊಬಂದಿದ್ದ, ಅದು ಸಹ ಹಣ್ಣಾಗಿದೆ. ಈಗ ಮೇಲಕ್ಕೆ ಕಟ್ತಾ ಇದ್ದೀನಿ. ಈ ಥರ ಕಟ್ಟೋದ್ರಿಂದ ಹಣ್ಣು ಬಾಳಿಕೆ ಬರುತ್ತೆ, ಒಂದು 2-3 ದಿನ ಚೆನ್ನಾಗಿರುತ್ತೆ. ಕೆಳಗಡೆ ಇಟ್ಟರೆ ಒಂಥರ ನೋಡ್ರಿ ಎಲ್ಲರೂ ನೋಡ್ರಿ ವಜ್ಜಿನ ಈಗ ಎಲ್ಲರೂ ನೋಡ್ರಿ. ಟೈಮ್ ಆವಾಗಲೇ ಒಂದು 10 ಗಂಟೆ ಆಯಿತು. ಈಗ ನನ್ನ ತಮ್ಮ ಮತ್ತು ನಮ್ಮಮ್ಮರೆಲ್ಲ ಊಟಕ್ಕೆ ಕೂತಿದ್ದಾರೆ. ಇವ್ನು ನಮ್ಮ ಚಿಕ್ಕ ತಮ್ಮ ಗಿರಿ, ಇವನು ಚಿಕ್ಕ ವಯಸ್ಸಲ್ಲಿ, ನಮ್ಮ ಸುಷ್ಮನು ಚಿಕ್ಕ ವಯಸ್ಸಲ್ಲೇ ಇಲ್ಲೇ ಇದ್ಲು ಅಲ್ವಾ, ಹಂಗಾಗಿ ಅವಳ ತುಂಬ ರೇಗಿಸ್ತಾ ಇದ್ದ. ಸುಷ್ಮನೂ ಅಷ್ಟೇ, ನಮ್ಮ ಗಿರಿ ಚಿಕ್ಕ ವಯಸ್ಸಲ್ಲಿ ತುಂಬ ಸ್ಮಾರ್ಟಾಗಿದ್ದ, ಬೆಳ್ಳಗಿರ್ತಾ ಇದ್ದ. ಹಾಗಾಗಿ ಅವಳು ನನ್ನ ಗಿರಿ ಮಾಮನ್ನೇ ಮದುವೆ ಆಗೋದಂತ ಹೇಳ್ತಾ ಇದ್ಲು. ಅಂದರೆ ಅವಳಿಗೊಂದು 2-3 ವರ್ಷ ಇದ್ದಾಗ ಅದನ್ನೇ ಹೇಳ್ಕೊಂಡು ನಗಾಡ್ತಾ ಇದ್ದ, ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಮದುವೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದ ಸುಷ್ಮನ್ನ. ಅದನ್ನೇ ಮಾತಾಡ್ಕೊಂಡು ನಗಾಡ್ತಾ ಕೂತಿದ್ವಿ. ನನ್ನ ತಮ್ಮನೂ ಅಷ್ಟೇ ತುಂಬ ಕಾಮಿಡಿ ಮಾಡ್ತಾನೆ ಗಿರಿ. ತುಂಬ ದಿನಕ್ಕೊಂದ್ಸಲ ಈ ಥರ ಕಲಿತೀವಿ, ಆವಾಗ ನಗುನೇ ತುಂಬಿರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಸಲ ಕಣ್ಣಲ್ಲಿ ನೀರೇ. ಈಗ 10 ಗಂಟೆ ಬಸ್ಸಿಗೆ ನಮ್ಮ ಅಕ್ಕ ಮತ್ತು ನಮ್ಮ ಮಾವನ ಹೆಂಡ್ತಿರು ಮುಂದೆ ಇರೋರು, ಅಮರಾಪುರದ ಹತ್ರ ಅವ್ರವರು. ಹಾಗೆ ನಮ್ಮ ಅಕ್ಕ ರೆಡ್ ಕಲರ್ ಸ್ಯಾರಿ ಹಾಕಿರೋರು ನಮ್ಮ ಅಕ್ಕ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ತುಂಬ ಕಾಮಿಡಿ ಮಾಡ್ತಾರೆ. ಅವರು ನಮ್ಮ ಅಜ್ಜಿ ಇದ್ದರೆ ಟೈಮ್ ಯಾವ ಥರ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಪಕ್ಕದಲ್ಲಿರೋದು ಸುಷ್ಮನ್ ತಂಗಿ, 2ನೇ ತಂಗಿ, ಅಂದರೆ ನಮ್ಮ ಅಕ್ಕನ ಮಗಳು ಸುಮಾ ಅಂತ ಹೇಳ್ಬಿಟ್ಟು. ಸುಮನ್ ಮಕ್ಕಳು ಇಬ್ಬರು ಹಿಂದೆ ಬರ್ತಾಯಿದ್ದಾರೆ ನೋಡಿ, ಸನಿಹಾ ಮತ್ತು ಗುಂಡ ಅಂತೇಳ್ಬಿಟ್ಟು. ಇವಳು ದೊಡ್ಡ ಮಗಳು, ಇವನು ಮಗ, ಸುಮನ್ ಮಗ. ಇವ್ರನ್ನೆಲ್ಲ ನೋಡಿ ತುಂಬ ದಿನ ಆಯಿತು, ವರ್ಷಗಳೇ ಆಗಿದೆ ಅಂತಲೇ ಹೇಳ್ಬೋದು. ಹಂಗಾಗಿ ಎಲ್ಲರೂ ನೋಡಿದ ತಕ್ಷಣ ಒಂಥರ ಶಾಕು, ಹೆಂಗಿದಾರಪ್ಪ ಅನಿಸ್ತಾಯಿತ್ತು. ಎಲ್ಲರೂ ಮಾತಾಡಿಸಿ ಈಗ ನಾನು ನಮ್ಮ ಅಕ್ಕನ ಜೊತೆ ಕೂತ್ಕೊಂಡು ಊಟ ಮಾಡಿ ತುಂಬ ವರ್ಷಗಳೇ ಆಗಿತ್ತು. ಹಾಗಾಗಿ ನಮ್ಮ ಅಕ್ಕನ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನಮ್ಮ ಭಾವ ಬಂದುಬಿಟ್ಟು ಸೈಡಲ್ಲಿ ಕೂತಿದ್ದಾರೆ, ಯಾಕಂದರೆ ಮನೆಗೆ ಮಕ್ಕಳೆಲ್ಲ ಓಡಾಡ್ತಾಯಿದ್ರು, ಅವ್ರಿಗೆ ಸ್ವಲ್ಪ ಸೈಲೆಂಟಾಗಿರಬೇಕು, ಎಲೆ ಮೇಲೆ ಬೀಳಕ್ಕೆ ಬರ್ತಾಯಿದ್ರು. ಹಾಗಾಗಿ ನಾನು ಸೈಡಲ್ಲಿ ಕೂತ್ಕೊಂತ ಒಂದು ಕಡೆಗೆ ಅಂತೇಳ್ಬಿಟ್ಟು ಅವರು ಸೈಡಲ್ಲಿ ದಿವಾನ್ ಕಾಟ್ ಪಕ್ಕದಲ್ಲಿ ಕೂತಿದ್ದಾರೆ. ಇದು ಒಬ್ಬಟ್ಟು ಬಂದುಬಿಟ್ಟು ನಮ್ಮ ಅರ್ಶನೂ ಖುಷಿ ತಿನ್ನಲ್ಲ ಅವರು ಕರ್ಗೆಡ್ಬು, ಹಾಗಾಗಿ ಅವ್ರಿಗಾಗಿ ಸ್ವಲ್ಪ ಊರನ್ನ ಎತ್ತಿಟ್ಟಿದ್ವಿ. ಹಾಗಾಗಿ ಅವ್ರಿಗೆ ಒಂದು 10-12 ಒಬ್ಬಟ್ಟು ಸಹ ಮಾಡ್ತಾಯಿದ್ದಾಳೆ ನಮ್ಮ ಅಕ್ಕನೂ ಸುಮ್ಮ ಸೇರ್ಕೊಂಡಿಬ್ರು.
ಇವರು ಅದಾದಮೇಲೆ ನಮ್ಮ ಜೊತೆ ಊಟಕ್ಕೆ ಜಾಯಿನ್ ಆದರು ಒಬ್ಬಟ್ಟು ಮಾಡಿದ್ಮೇಲೆ. ನಮಗೇನು ಒಬ್ಬಟ್ಟು ಇಷ್ಟ ಆಗಲ್ಲ, ಕಡುಬು ಇಷ್ಟ. ಹಾಗಾಗಿ ನಾನು ನಮ್ಮ ಅಕ್ಕ ಎಲ್ಲ ಕಡುಬು ತಿಂದ್ವಿ. ನಮ್ಮ ಸುಷ್ಮನ್ ಕಡುಬು ತಿನ್ನಲ್ಲ, ಹಂಗಾಗಿ ನೀವು ಒಬ್ಬಟ್ಟಾದರೂ ತಿನ್ನಿ ಅಂತ ಇಟ್ಟರೆ ಅವಳು ಅದನ್ನು ತಿಂದಿಲ್ಲ, ಅನ್ನ ಸಾಂಬಾರಲ್ಲಿ ಊಟ ಮಾಡಿದ್ಲು. ನೋಡಿ ನಮ್ಮ ಬಾವ ಸೈಲೆಂಟಾಗೆ ಸೈಡಿಗೆ ಕೂತಿದ್ದಾರೆ, ಅಂದರೆ ಅವ್ರಿಗೆ ಸ್ವಲ್ಪ ಗಲಾಟೆ ಅಂದರೆ ಆಗಲ್ಲ, ಹಂಗಾಗಿ ಅವ್ರು ಸೈಡಲ್ಲಿ ಕೂತಿದ್ರು. ಅದಾದಮೇಲೆ ಬಳೆಗಾರರು ಬಂದಿದ್ದರು. ಊಟ ಎಲ್ಲ ಆದಮೇಲೆ ನಾನು ಬಳೆ ತೊಟ್ಕೊಳ್ಳೋಣ ಅಂತೇಳ್ಬಿಟ್ಟು ತೊಟ್ಕೊಳ್ತಾಯಿದ್ನಿ. ಇದಾದಮೇಲೆ ಮತ್ತೆ ಇನ್ನೊಬ್ಬರನ್ನ ಕರೆಸಿದ್ವಿ ಬಳೆಗಾರನ, ಅಂದರೆ ಇನ್ನೂ ಊರಿಂದ ಬರೋರಿದ್ದರು, ಹಂಗಾಗಿ ಮತ್ತೆ ಇನ್ನೊಬ್ಬರನ್ನ ಕರೆಸಿದ್ವಿ. ಅದಾದಮೇಲೆ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಅಕ್ಕರು ಮಕ್ಕಳು ಮತ್ತು ನಮ್ಮ ಭಾವನ ಹೆಂಡ್ತಿ ಮಕ್ಕಳು ಎಲ್ಲರೂ ಒಟ್ಟಿಗೆ ಬಂದರು. ಪಾವಗಡಕ್ಕೆ ಬಂದುಬಿಟ್ಟು ಬೆಂಗಳೂರಿಂದ ಬರೋರು ಮತ್ತು ಊರಿಂದ ಬರೋರು ಎಲ್ಲ ಪಾವಗಡಕ್ಕೆ ಬಂದು ಪಾವಗಡದಿಂದ ಒಟ್ಟಿಗೆ ಬಂದರು. ಅವ್ರು ಬರೋ ಅಷ್ಟರಲ್ಲಿ ನಾನು ಸಹ ಸ್ನಾನ ಮಾಡಿಕೊಂಡು ಅವ್ರು ಬಂದಾದಮೇಲೆ ಈಗ ಊಟಕ್ಕೆ ಇಡ್ತಾಯಿದ್ದೀನಿ. ಈ ವೈಟ್ ಕಲರು ಡ್ರೆಸ್ ಹಾಕಿರೋರು ನಮ್ಮ ಮನೆಯವ್ರ ಚಿಕ್ಕಕ್ಕ, ಸೆಂಟ್ರಲ್ಲಿ ಕೂತಿರೋರು ನಮ್ಮ ಮನೆಯವ್ರ ದೊಡ್ಡಕ್ಕ, ಈ ಕಡೆ ಲಾಸ್ಟಲ್ಲಿ ಕೂತಿರೋರು ನಮ್ಮ ಭಾವನ ಹೆಂಡ್ತಿ ಮತ್ತು ಅವ್ರ ಮಕ್ಕಳು. ಅದಾದಮೇಲೆ ಅವರೆಲ್ಲ ಊಟ ಎಲ್ಲ ಆದಮೇಲೆ ಈಗ ಬಳೆ ಹಾಕಿಸ್ಕೊಳಕ್ಕಂತ ಹೇಳ್ಬಿಟ್ಟು ಬಳೆಗಾರನ್ನ ಕರೆದ್ವಿ ಮತ್ತು ಬೇರೆಯವ್ರನ್ನ. ಮತ್ತು ಬೆಳ್ಳುಳ್ಳಿ ಸಹ ಮೊನ್ನೆನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ. ಭಟ್ರು ಚಿಪ್ಪೆ ಎಲ್ಲ ನೀಟಾಗಿ ತೆಗಿರಮ್ಮ ಸಾಂಬಾರಲ್ಲಿ ಮತ್ತು ಹಂಗೆ ಇರುತ್ತೆ ಅಂತ ಹೇಳ್ಬಿಟ್ರು. ಕಾಫಿ ಟೀ ಸಹ ಮಾಡಿದ್ಲು ಸುಷ್ಮಾ, ಅದನ್ನೆಲ್ಲ ಬಳೆ ಹಾಕಿಸ್ಕೊಂಡು ಬೆಳ್ಳುಳ್ಳಿ ಸಹ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರ್ಗಡೆನೇ ಕೂತಿದ್ವಿ. ಇವರು ನಮ್ಮ ಮನೆಯವ್ರ ದೊಡ್ಡಕ್ಕ ವಿನೋದ ಅಂತೇಳ್ಬಿಟ್ಟು, ಇವರು ಊರಲ್ಲಿದ್ದಾರೆ. ಇವರು ಡ್ರೆಸ್ ಹಾಕೊಂಡಿರೋದು ಚಿಕ್ಕಕ್ಕ, ಇವರು ಬೆಂಗಳೂರಲ್ಲಿದ್ದಾರೆ. ಇವರು ನಮ್ಮ ಭಾವನ ಹೆಂಡ್ತಿ, ಇವರು ಸಹ ಊರಲ್ಲೇ ಇದ್ದಾರೆ. ಅವರೆಲ್ಲ ಬಳೆ ಹಾಕಿಸ್ಕೊಳ್ತಾಯಿದ್ರು. ನಾನೀಗ ನಮ್ಮ ಮನೆಯವ್ರಿಗೆ ನೀರು ಕಾಯಿಸಿದ್ದೆ, ಸ್ನಾನ ಮಾಡೋಕ್ಕೆ ಬಕೆಟಲ್ಲಿ ತೋಡ್ತಾಯಿದ್ದೀನಿ. ಸೌದೆ ಇರೋದ್ರಿಂದ ಹೊರ್ಗಡೆನೇ ಕಾಯಿಸಿದ್ವಿ, ಜನ ಜಾಸ್ತಿ ಇರೋದ್ರಿಂದ. ಗೀಜರ್ ಇದೆ, ಆದರೆ ತುಂಬ ಜನ ಇದ್ವಲ್ವ, ಪಾತ್ರೆ ಎಲ್ಲಾದರೆ ಒಂದೇ ಸಲ ಆಗುತ್ತೆ ಅಂತೇಳ್ಬಿಟ್ಟು ಹೊರ್ಗಡೆನೇ ಕಾಯಿಸಿದ್ವಿ. ಪ್ರತೀಕಂತೂ ಅವ್ರ ಅಪ್ಪ ಬಂದಿರೋದಕ್ಕೆ ಹಬ್ಬ, ಅವನಿಗೂ ಸ್ನಾನ ಮಾಡಿಸಿ 2 ಜುಟ್ಟಾಕಿ ಹೂವು ಸಹ ಮುಡಿಸಿದ್ದೆ. ಅವನು ಅವ್ರ ಅಪ್ಪನ ಬಿಟ್ಟು ಬರಲೇ ಇಲ್ಲ. ಅದಾದಮೇಲೆ ಪದ್ಮ ಬಂದರು. ಪದ್ಮ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಮಂಜು ಪದ್ಮ ಅಂತೇಳ್ಬಿಟ್ಟು ಯೂಟ್ಯೂಬರು, ಹಾಗೆ ಇನ್ಸ್ಟಾಗ್ರಾಮ್ ಸಹ ಮಾಡ್ತಾಯಿದ್ದಾರೆ. ಪದ್ಮ ಅಂತೂ ನಮ್ಮ ಫ್ಯಾಮಿಲಿಯವರೆಲ್ರಿಗೂ ತುಂಬಾ ಇಷ್ಟ ಆದರು, ಬೇಗನೆ ಅಡ್ಜಸ್ಟ್ ಆದರು. ನಮಗಂತೂ ಒಂಥರ ಅಕ್ಕ ತಂಗಿ ಥರ ಫೀಲ್ ಕೊಡ್ತಾಯಿತ್ತು. ಅವ್ರು ಬಂದು ಹೋಗೋರ್ಗೂ ತುಂಬಾ ಖುಷಿಯಾಗಿದ್ವಿ. ಮತ್ತು ಪದ್ಮಂದು ನಂದು ಒಂದೇ ಏಜು, ಒಂದೇ ಇಯರಲ್ಲಿ ನಾವು 10th ಎಕ್ಸಾಮ್ ಸಹ ಬರೆದಿರೋದು. ಅಕ್ಕಪಕ್ಕ ಊರವರಾಗಿರೋದ್ರಿಂದ ಬೇಗನೆ ಅಡ್ಜಸ್ಟ್ ಆದರು. ಹಂಗಾಗಿ ನಾನು ಪದ್ಮ ಅಂತಲೇ ಕರಿತಾ ಇದ್ದೆ, ಅಂದರೆ ಇಬ್ಬರು ಒಂದೇ ಏಜವರಲ್ಲ, ಹಂಗಾಗಿ. ಪಾಪ ಅವ್ರಿಗೆ ಕಾಲು ನೋವಾಗಿಬಿಟ್ಟಿತ್ತು. ಅವ್ರು ಬಂದಿರೋ ಖುಷಿಯಲ್ಲಿ ನಮ್ಮ ಮನೇಲಿ ಬೇರೆ ತುಂಬ ಜನ ಮಕ್ಕಳೆಲ್ಲನ ಅವ್ರನ್ನ ಕೆಳಗಡೆನೇ ಕೂರಿಸ್ಬಿಟ್ವಿ. ಅವ್ರಿಗೂ ಗೊತ್ತಾಗಲಿಲ್ಲ ಬಿಡು ಆಗುತ್ತೆ ಅಂತೇಳ್ಬಿಟ್ಟು ಕೂತ್ಕೊಬಿಟ್ರು. ನಮಗೂ ಅದು ಐಡಿಯಾನೇ ಬರಲಿಲ್ಲ, ಕೆಳಗಡೆ ಊಟಕ್ಕೆ ಕೂರಿಸಿದ್ವಿ. ಆದರೆ ಅವರು 1-2 ತುತ್ತು ಊಟ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಕಾಲು ಪೇಯ್ನ್ ತುಂಬ ಇತ್ತು, ಹಾಗಾಗಿ ಮೇಲೆ ಚೇರ್ ಮೇಲೆ ಕೂರಿಸಿದ್ವಿ. ಅವ್ರು ಸ್ಟಾರ್ಟಿಂಗಲ್ಲಿ ಕೆಳಗಡೆನೇ ಕೂತ್ಕೊಂಡ್ರೆ ಆಗುತ್ತೆ ಬಿಡು ಊಟ ಮಾಡೋಣ ಅಂತೇಳ್ಬಿಟ್ಟು, ಆದರೆ 1-2 ತುತ್ತು ಊಟ ಮಾಡೋ ಅಷ್ಟರಲ್ಲಿ ಅವ್ರಿಗೆ ತುಂಬ ಪೇಯ್ನ್ ಬಂತು. ಸಾರಿ ಪದ್ಮ, ನಮಗೂ ಗೊತ್ತಾಗಲಿಲ್ಲ. ಅದಾದಮೇಲೆ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡಿದರು. ಪದ್ಮನ ಪಕ್ಕದಲ್ಲಿರೋರು ಎಲ್ರಿಗೂ ಗೊತ್ತಿರುತ್ತೆ, ಅವ್ರ ತಮ್ಮನ ಮಗಳು ಲಾಸಿ ಅಂತೇಳ್ಬಿಟ್ಟು. ಅವಳಾದರೆ ಪದ್ಮನ ಹತ್ರ ಫುಲ್ಲು ಸೈಲೆಂಟ್, ಅವ್ರ ಮಾವ ಬಂದರೆ ಫುಲ್ಲು ವೈಲೆಂಟ್ ಆಗಿಬಿಡ್ತಾಳೆ. ಅವಳಿಗೆ ಅವ್ರ ಅತ್ತೆಕಿನ್ನ ಅವ್ರ ಮಾಮನ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ. ಊಟ ಎಲ್ಲ ಆದಮೇಲೆ ಈಗ ನಾನು ಆರತಿ ತಗೊಂಡು ಹೋಗ್ಬೇಕಾಗಿತ್ತು ಹಾಗಾಗಿ ದೇವ್ರ ಪೂಜೆ ಮಾಡ್ತಾಯಿದ್ದೆ. ಪದ್ಮ ಬಂದಾಗಿಂದ ಬರೀ ಮಾತಾಡ್ತಾ ಇದ್ವಿ. ನಮ್ಮಮ್ಮ ಬೈತಾಯಿದ್ರು, ಊರೆಲ್ಲ ಆರತಿ ತೊಗೊಂಡೋಗಿದ್ದಾರೆ, ನೀವು ಇನ್ನೂ ಮನೆಯಲ್ಲೇ ಇರ್ರಿ ಅಂತೇಳ್ಬಿಟ್ಟು. ಹಾಗಾಗಿ ನಾನು ಎಲ್ಲ ನೀಟಾಗಿ ರೆಡಿಯಾಗಿದ್ದೆ. ಇನ್ನೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ಈಗ ದೇವ್ರಿಗೆ ದೀಪ ಹಚ್ತಾಯಿದ್ದೀನಿ. ದೀಪ ಹಚ್ಚಿ ಆರತಿನ ತೊಗೊಂಡು ಹೋಗ್ಬೇಕೀಗ. ನಾನು ಆರತಿ ತೊಗೊಂಡೋಗೋ ಟೈಮಲ್ಲಿ ನನ್ನ ಫ್ರೆಂಡ್ ಸಹ ಬಂದಳು, ಶಾಂತಿ ಅಂತೇಳ್ಬಿಟ್ಟು. ತುಂಬ ಬೇಜಾರಾಯಿತು. ನಾನು ಆರತಿ ತೊಗೊಂಡೋದೆ, ಆದರೆ ಅವಳು ಮನೆ ಹತ್ರ ಹಂಗೆ ಉಳ್ಕೊಂಡ್ಳು. ನಾನು ಬರೋದು ಲೇಟ್ ಆಗಿರೋದ್ರಿಂದ ಅವಳು ಅದೇ ಹೊರಟೋದ್ಲು. ಮತ್ತು ಆರತಿ ತೊಗೊಂಡು ಮುಂದೆ ಹೋದವ್ರು ಹಿಂದೆ ಬರಬಾರ್ದು ಅಂತೇಳ್ಬಿಟ್ಟು ಅಂದರು. ನಾನು ಫೋನ್ ಸಹ ತೊಗೊಂಡೋಗಿರಲಿಲ್ಲ, ಹಂಗಾಗಿ ಅವಳನ್ನ ಮಾತಾಡ್ಸೋಕ್ಕೂ ಆಗಲಿಲ್ಲ, ನನಗೆ ನೋಡೋದಕ್ಕೂ ಆಗಲಿಲ್ಲ. ಬಾರೆ ಅಂತಂದ್ರು ಮತ್ತೆ ಬರಲಿಲ್ಲ. ಅವಳಿಗೆ ಬೇಜಾರೇ ಆಯ್ತೇನೋ ಗೊತ್ತಿಲ್ಲ. ಈಗ ಪೂಜೆ ಎಲ್ಲ ಮಾಡಿ ನಾನು ಪದ್ಮ ಸುಷ್ಮಾ ನಮ್ಮ ಅಕ್ಕ ಅವರು ಎಲ್ಲರೂ ಆರತಿ ತಗೊಂಡು ಊರೊಳಗೆ ಹೋಗ್ತಾಯಿದ್ವಿ. ವೀಡಿಯೋಸ್ ಏನು ಮಾಡ್ಕೊಳಕ್ಕಾಗಲಿಲ್ಲ, ನಾನು ಮೊಬೈಲ್ ಸಹ ತೊಗೊಂಡೋಗಿರಲಿಲ್ಲ. ಮತ್ತು ನಮ್ಮಮ್ಮ ಬೈತಾರೆ, ದೇವ್ರದ್ದು ಏನಾದರೂ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಮೊಬೈಲು ಇಟ್ಕೊಂಡಿರಬಾರ್ದು, ಹಾಗಾಗಿ ಯಾಕೆ ಬೇಕು ಬಿಡು ಅಂತೇಳ್ಬಿಟ್ಟು ಹೋಗಿರೋ ಕೆಲಸ ಮಾಡ್ಕೊಬರೋಣ ಅಂತೇಳಿ ನಾನು ಫೋನ್ ಏನೂ ತೊಗೊಂಡೋಗಿರಲಿಲ್ಲ, ಅಲ್ಲಿ ವೀಡಿಯೋಸು ಮಾಡ್ಕೊಂಡಿರಲಿಲ್ಲ. ನಮ್ಮ ಮನೆಯವರು ಮತ್ತು ನಮ್ಮ ಮಕ್ಕಳು ಎಲ್ಲ ಹೋಗಿದ್ರು. ಅವ್ರು ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಾನು ಎಲ್ಲಿ ನೋಡಿರಲಿಲ್ಲ, ಇಷ್ಟು ಜನ ನಮ್ಮೂರಲ್ಲೇ ನೋಡಿದ್ದು. ನೋಡಿ ಪ್ರತೀಕ್ 2 ಜುಟ್ಟು ಹಾಕೊಂಡು ಹೂವು ಮುಡ್ಕೊಂಡು ಅವ್ರ ಅಪ್ಪನ ಹತ್ರ ಇದ್ದಾನೆ. ನಮ್ಮ ಮನೆಯವ್ರು ಮಾತ್ರ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ರು ಅವ್ರದ್ದು, ಅದನ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ನೈಟ್ ಊಟಕ್ಕೆ ಅಂತೇಳ್ಬಿಟ್ಟು ಬಿರಿಯಾನಿ ರೈಸು ಮತ್ತು ಚಿಕನ್ ಫ್ರೈನ ಮಾಡಿಸಿದ್ದೆ ನನ್ನ ತಮ್ಮ. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನನಗಂತೂ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಜನ ಜಾಸ್ತಿ ಮನೆಯಲ್ಲಿ, ಹಂಗಾಗಿ. ಇವರು ನಮ್ಮ ಮಾವ ಬಂದಿದ್ದರು. ಇವರೇ ನಾನ್ ವೆಜ್ ಏನು ತಿನ್ನಲ್ಲ, ಆದರೆ ನಮ್ಮಮ್ಮ ಕರೆದಿದ್ರು ಅಂತೇಳ್ಬಿಟ್ಟು ಬಂದರು. ಸ್ವೀಟು ಮಾಡಿದ್ವಿ, ಊಟ ಮಾಡ್ಕೊಂಡು ಹೋದರು.
ಪದ್ಮಾರು ಊಟ ಎಲ್ಲ ಮಾಡಿದರು. ನೈಟು ಇಲ್ಲೇ ಇರಿ ಪದ್ಮ ಅಂತಂದರೆ ಅವರು ಪಾಪ ಇರೋಕ್ಕಾಗಲಿಲ್ಲ, ಅವ್ರಿಗೆ ಪ್ರಮೋಷನ್ ವೀಡಿಯೋಸ್ ಎಲ್ಲ ಇರುತ್ತಲ್ಲ, ಹಾಗಾಗಿ ನನಗೆ ಪದ್ಮನ್ಕಿನ್ನ ಮಂಜು ಅಣ್ಣ ತುಂಬಾ ಇಷ್ಟ ಆದರು. ಇವತ್ತು ಪದ್ಮನ್ ಗೆಲುವಿಗೆ ಮಂಜು ಅಣ್ಣನೇ ಕಾರಣ ಅಂತಲೇ ಹೇಳ್ಬೋದು. ತುಂಬ ಸಪೋರ್ಟ್ ಮಾಡ್ತಾರೆ. ಪದ್ಮ ಕೂಡ ಅಷ್ಟೇ ಎಫರ್ಟ್ ಹಾಕಿದ್ದಾರೆ, ಆಗ್ತಾನೂ ಇದ್ದಾರೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡೋದಂದರೆ ಸುಮ್ಮನೆ ಮಾತಲ್ಲ. ಆ ಹೆಸರು ಪದ್ಮಗೆ ಸಿಕ್ಕಿದೆ, ಇನ್ನಷ್ಟು ನಿಮ್ಮನ್ನ ಎತ್ತರಕ್ಕೆ ತಗೊಂಡೋಗ್ಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ನಾನು ಸಹ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪದ್ಮ ಬಂದೋಗಿದ್ದಂತೂ ನಮಗೆ ತುಂಬಾ ಖುಷಿ ಕೊಡ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗೋಸ್ಕರ ಉಮಾ ಪರಮೇಶ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.